ಅಂತೂ ಇನ್ನು ಡೈಲಿ ವ್ಲಾಗ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಇವತ್ತಿಂದನೇ 22 ಇಂದನೇ ಲೈಟಿಂಗ್ ಸ್ಟಾರ್ಟ್ ಆಗಿದೆ. ನವರಾತ್ರಿ ಅನ್ನೋದು ಸ್ಟಾರ್ಟ್ ಆಗಿದೆ. ಇವತ್ತು ಹೇಗೆಲ್ಲ ಲೈಟಿಂಗ್ಸ್ ಇರುತ್ತೆ, ಹೆಂಗಿರುತ್ತೆ ಏನೋ ಅನ್ನೋದನ್ನ ತೋರಿಸ್ತೀನಿ. ಎಕ್ಸಿಬಿಷನ್ನು ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಪ್ಯಾಲೇಸಲ್ಲಿ ಈ ಥರ ಲೈಟ್ ಹಾಕಿದ್ದಾರೆ. ಈ ಸರಿ ಅಷ್ಟೊಂದು ಲೈಟಿಂಗ್ಸ್ ನಮ್ಗೆ ಇಷ್ಟ ಆಗಿಲ್ಲ. ಸೊ ಅಷ್ಟೊಂದು ಜಾಸ್ತಿ ಏನು ಹಾಕಿಲ್ಲ. ಈ ಸರಿ ಹೆವಿ ಸಿಂಪಲಾಗಿ ಮಾಡಿದ್ದಾರೆ. ಹಾಯ್ ಮಾಡೋದಮ್ಮ, ಇಲ್ಲಿ ಲೈಟ್ ಚೆನ್ನಾಗಿತ್ತಮ್ಮ. ಮೈ ಮುಂಗೆ ಲೈಟ್ ನೋಡಿ ಇಷ್ಟ ಆಗ್ಬಿಟ್ಟೈತಿ. ಲೈಟ್ ಚೆನ್ನಾಗಿತ್ತಮ್ಮ. ಹಾಯ್ ಮಾಡು. ಅವಳಿಗೆ ಲೈಟು ಫಸ್ಟ್ ನೋಡ್ಕೊಳ್ಳಲ್ಲ, ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಮೈ. ಗೈಸ್, ಇವಾಗ ಪ್ಯಾಲೇಸ್ ಹತ್ರ ಯಾವ ಥರ ಲೈಟ್ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಯಾಲೇಸ್ಗೆ ಹಾಕಿರೋ ಲೈಟು. ಈ ಸರಿ ಅಂತೂ ಲೈಟಿಂಗ್ಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಸುಮ್ಮನೆ ನಿಮಗೂ ಬೋರ್ ಹೊಡೆದು ಬಿಡುತ್ತೆ. ನೋಡಿ ಲೈಟಿಂಗ್ಸ್ ಎಷ್ಟು ಕ್ಯೂಟಾಗಿದೆ. ಅರಮನೆ ಹತ್ರ ಅಂತೂ ಲೈಟಿಂಗ್ಸ್ ಸಕ್ಕದಾಗಿರುತ್ತೆ. ಈ ವರ್ಷ ಜಾಸ್ತಿ ಏನು ಲೈಟಿಂಗ್ಸ್ ಹಾಕಿಲ್ಲ ಎಲ್ಲೂ. ಇವಾಗ ಸ್ಟಾರ್ಟ್ ಆಗಿದೆ. ನೀವು ಬಂದು ನೋಡೋರಿದ್ರೆ ಲೈಟಿಂಗ್ಸ್ನ ಬಂದು ನೋಡ್ಬೋದು. ಸಂಜೆ 7 o'clockಗೇನೋ ಲೈಟಿಂಗ್ಸ್ ಆನ್ ಮಾಡ್ತಾರೆ. ಇವಾಗ ಫಸ್ಟು ಎಕ್ಸಿಬಿಷನ್ ಹತ್ರ ಬಂದಿದ್ದೀವಿ. ಎಂತಕ್ಕಂದರೆ ಇವತ್ತು ನಮ್ಮ ಅಣ್ಣವರು ಇಲ್ಲಿ ಸೇಲ್ ಸಿಕ್ಕಿದ್ದಾರೆ. ಅವರು ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪಿಗೆ ಮ್ಯಾನೇಜರು. ಸೊ ಅವ್ರದ್ದು ಇವಾಗ ಎಕ್ಸಿಬಿಷನಲ್ಲಿದೆ. ಸೊ ಇವಾಗ ನೀವೇನಾದ್ರು ಮೈಸೂರಿಗೆ ಬಂದರೆ ಎಕ್ಸಿಬಿಷನಲ್ಲಿ ನೀವು ಹೋಗಿ ಮೈಸೂರು ಸ್ಯಾಂಡಲ್ ಸೋಪನ್ನ ತಗೊಳ್ಳಿ. ನಮ್ಮ ಅಣ್ಣಂದೇ ಇರುತ್ತೆ. ತೋರಿಸ್ತೀನಿ ಹೇಗೆ, ಎಲ್ಲಿ ಹೋಗಬೇಕು ಏನು ಅನ್ನೋದನ್ನ. ಬನ್ನಿ ನೋಡೋಣ. ನಾವು ಎಕ್ಸಿಬಿಷನಲ್ಲಿ ಫಸ್ಟ್ ಗೇಟಲ್ಲಿ ಹೋಗ್ತಿದ್ದೀವಾ? ಹಾಂ, ಫ್ರಂಟ್ ಗೇಟಲ್ಲಿ ನಾವು ಇವಾಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಅಪ್ಪ ದೇವರೇ, ಸಕ್ಕದಾಗೈತೆ ಅಂತಾನೆ ಹೇಳ್ಬೋದು. ಇದು ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಕಾಣಿಸ್ತಿದ್ಯಾ? ಇದೇ ಎಕ್ಸಿಬಿಷನ್ ಫ್ರಂಟ್ ಅಲ್ಲಿ ಈ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು 40 ರೂಪೀಸ್ ಟಿಕೆಟ್ ತಗೊಂಡು ಎಂಟ್ರಿ ಆಗ್ತಿದ್ದಂಗೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಎಕ್ಸಿಬಿಷನಲ್ಲಿ ಇವಾಗ ತುಂಬ ಐಟಮ್ ಸಿಕ್ಕಿದ್ದಾರೆ. ನಿಮಗೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಿಬಿಷನ್ಗೆ ಹೋಗ್ಬೋದು. ಒಬ್ರಿಗೆ 40 ರೂಪೀಸು, ಚಿಕ್ಕ ಮಕ್ಳಿಗಾಗೆ ಆದರೆ 30 ರೂಪೀಸು. ಸೊ ಚೆನ್ನಾಗಿದೆ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಡೈಲಿ ನಡೀತಾ ಇರುತ್ತೆ. ತುಂಬ ಯೂನಿಕ್ ಆಗಿದೆ. ಮಕ್ಕಳನ್ನ ಕರ್ಕೊಂಡೋದ್ರೆ ಎಂಜಾಯ್ ಮಾಡ್ತಾರಂತಲೇ ಹೇಳ್ಬೋದು. ನಾವು ಫಸ್ಟ್ ಡೇ ಹೋಗಿದ್ವಿ. ನಾವು ಬೆಂಗಳೂರಿಗೆ ಹೋಗ್ಬಿಡ್ತೀವಂತ ಫಸ್ಟ್ ಡೇನೇ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೂರ್ಯನು ಪಾಪುನು ಹೋಗ್ತಾ ಇದ್ದಾರೆ ಹುಡ್ಕೊಂಡು ಅಂಗಡಿನ. ನಾನು ಹೋಗ್ತಾ ಇದ್ದೆ. ಬನ್ನಿ ನೋಡೋಣ ಏನೇನೆಲ್ಲ ಇದೆ ಅಂತ. ನೀವು ಇಲ್ಲಿ ಒಂದು ಹೋಟ್ಲು ಮಾಡಿದ್ರು, ಅದು ತುಂಬಾ ದೊಡ್ಡದಾಗಿತ್ತು. ಯಪ್ಪ, ಹೋಟ್ಲಿಗೆ ಇಷ್ಟು ದೊಡ್ಡದ. ಇನ್ನೆಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು, ಬ್ಯಾಂಗಲ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲ ಥರನೂ ಸಿಗ್ತಾ ಇದೆ. ಅದಾದಮೇಲೆ ನಾವು ಫೈನಲ್ ಆಗಿ ನಮ್ಮ ಅಣ್ಣನ ಅಂಗಡಿ ಹತ್ರ ಬಂದ್ವಿ. ಮಹಿಮಾ ಆಟ ಆಡ್ತಾ ಇದ್ಲು. ಅವಳಿಗೆ ಈಚೆ ಕರ್ಕೊಬಂದ್ರೇ ಖುಷಿ. ಮನೇಲಿ ಕೂಡಾಕಿ ಅವಳಿಗೆ ತುಂಬಾ ಬೋರ್ ಅನಿಸುತ್ತೆ. ಸೊ ಅಲ್ಲಲ್ಲೂ ನೋಡಿ 3 ಹೊತ್ತು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. ಅವಳನ್ನ ಒಂದು ಸ್ವಲ್ಪ ಗೋಳು ಇಕ್ಕೊಳ್ಳೋದೇ ನಮ್ಮ ಕೆಲಸ. ಅವಳನ್ನ ಸ್ವಲ್ಪ ಗೋಳು ಇಕ್ಕೊಂಡ್ಮೇಲೆ ನಮ್ಮ ಅಣ್ಣನ ಹತ್ರ ಇಂಟರ್ವ್ಯೂ ತೊಗೊಳ್ಳೋಣ. ಬನ್ನಿ ಹೋಗೋಣ ಗೈಸ್. ಫೈನಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಕ್ಸಿಬಿಷನ್ ಅಲ್ಲಿ ನಮ್ಮ ಅಣ್ಣವ್ರದ್ದು ಮೈಸೂರು ಸ್ಯಾಂಡಲ್ ಸೋಪ್ನ ಇನೋಗ್ರೇಟ್ ಮಾಡ್ತಿದಾರಂತ. ಸೊ ಇವತ್ತು ನಾನು ಬಂದಿದ್ದೀನಿ. ನಮ್ಮ ಅಣ್ಣ ವಿನೋದಣ್ಣ, ಹೇಳಿ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ. ಮೈಸೂರು ಸ್ಯಾಂಡಲ್ ಸ್ಟಾಲ್ ಇದೆ. ಈ ವರ್ಷ ಎಕ್ಸಿಬಿಷನ್ಗೆ ಸ್ಟಾಲ್ ಮಾಡಿದ್ದೀವಿ. ಈ ಸಲ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಮಾತಾಡಿ ಹಂಗೆ. ಈ ಸಲ ಈ ತರ ಸ್ಟಾಲ್ ನಿಮ್ಗೆ 2 ಕಡೆ ಎಂಟ್ರಿಲೂ ಸಿಗುತ್ತೆ. ಬ್ಯಾಕ್ ಗೇಟ್ ಇಂದನೂ ಬರ್ಬೋದು, ಫ್ರಂಟ್ ಗೇಟ್ ಇಂದನೂ ಬರ್ಬೋದು. ಬಂದ್ರೆ ಈ ತರ ಬ್ರ್ಯಾಂಡ್ ಮೈಸೂರು ಅಂತ ಲಾಸ್ಟ್ ಇಯರ್ ಮಾಡಿದ್ರಲ್ಲ, ಅದ್ರ ಆಪೋಸಿಟ್ ನಿಮ್ಗೆ ಸ್ಟಾಲ್ ಬರುತ್ತೆ ಈ ತರ. ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಎಲ್ಲ ಹೋಲ್ಸೇಲ್ ಆಲ್ಮೋಸ್ಟ್ ನಿಮಗೆ 10 to 20% ಡಿಸ್ಕೌಂಟ್ ಸಿಗುತ್ತೆ ಎಲ್ಲದಕ್ಕೂ. ಮತ್ತೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ಅದಕ್ಕಿಂತ ನಿಮ್ಗೆ ಮೈಸೂರು ಸ್ಯಾಂಡಲ್ ಎಷ್ಟು ತರ ಐಟಮ್ ಇದೆ ನಿಮ್ಗೆ ಆಲ್ಮೋಸ್ಟ್ 40 to 50 ಐಟಮ್ಸ್ ಇದೆ. ಅದೇ ನೀವೇನಕ್ಕೆ ಮೈಸೂರು ಸ್ಯಾಂಡಲ್ ಅಂದ್ರೆ ಬರೀ ಒಂದು 2-3 ಪ್ರಾಡಕ್ಟ್ ಅನ್ಕೊಂಡಿದ್ದೀರಾ. ನಮ್ಮಲ್ಲಿ ತುಂಬಾ ಇದೆ. ಕಾಸ್ಮೆಟಿಕ್ ಇದೆ, ಡಿಟರ್ಜೆಂಟ್ ಇದೆ. ಅದು ಬಿಟ್ಟರೆ ಇವಾಗ ನಿಮಗೆ ಫ್ರೆಶ್ ನಾಲ್ ಕ್ಲೀನಾಲ್ ಅಂತ ಬರುತ್ತೆ. ನಿಮ್ಗೆ ಹತ್ರ ತುಂಬಾ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಇವಾಗ ನೋಡ್ಬೋದು ಬೇಕಾದ್ರೆ. ಇವಾಗ ಈ ಸಲ ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ಮಾಡಿದ್ದೀವಿ. ನೀವೇನಾದ್ರು ಎಕ್ಸಿಬಿಷನ್ ಬಂದ್ರೆ ನಮ್ಮ ಅಣ್ಣನ ಅಂಗಡಿಗೆ ಬಂದು ಮೈಸೂರು ಸ್ಯಾಂಡಲ್ ಸೋಪ್ ಯಾರ್ಯಾರು ತಗೊಂಡ್ರಿ ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತ ವಿಸಿಟ್ ಬನ್ನಿ, ನೋಡ್ತೀರಾ, ಖುಷಿ ಆಗುತ್ತೆ ನಿಮಗೆ.
ಸೊ ನಮ್ಮ ಅಣ್ಣಂಗೆ ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಹೋಗಿದ್ದಾರೆ. ಅವ್ರ ಕಡೆಯವ್ರು ಯಾರೋ ಮಾತಾಡ್ತಿದ್ದಾರೆ. ಸೊ ಹೇಳಿ ಅಣ್ಣ ಇದ್ರ ಬಗ್ಗೆ. ಇದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಮೈಸೂರ್ ಸ್ಯಾಂಡಲ್ದು ಪ್ಯಾಕೆಟ್. ಇವಾಗ ನೀವು ಹೊಸದಾಗಿ ಮಾಡಿದೀವಿ, ಹಳೆದೆಲ್ಲ ಚೇಂಜ್ ಇತ್ತು. 220 ಇತ್ತು, ಈಗ 250 ಮಾಡಿದೀವಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮಲ್ಟಿ ಕ್ಲಿಪ್ ನಿಮ್ಗೆ ಕಂಫರ್ಟ್ ಏನು ಹಾಕಂಗೆಲ್ಲ ಸ್ಮೂತ್ನೆಸ್ ಎಲ್ಲ ಒಂದ್ರಲ್ಲೇ ಬರುತ್ತೆ. ಮತ್ತೆ ನಿಮ್ಗೆ ಡಿಶ್ ವಾಶ್ ಸಿಗುತ್ತೆ. 1 ಲೀಟರ್ ಬರೀ 130 ಇದೆ. ನಿಮ್ಗೆಲ್ಲ ಅದರ್ ಐಟಮ್ಸ್ ಗೆಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಇದೆ. ನಮ್ದು ನ್ಯಾಚುರಲ್ ಆಗಿರೋದು, ಮತ್ತೆ ಕೈಯೆಲ್ಲ ನಿಮ್ಗೆ ಗಲೀಜಾಗುತ್ತಲ್ಲ ಆತರ ಏನೂ ಆಗಲ್ಲ. ತುಂಬಾ ಸ್ಮೂತ್ ಆಗಿದೆ. ಸ್ಕಿನ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ. ಇದು 5 ಲೀಟರ್ ಬರುತ್ತೆ, 1 ಲೀಟರ್ ಬರುತ್ತೆ. ಇದು 450 ಆಗುತ್ತೆ, ಇದು 130 ಆಗುತ್ತೆ. ಬಟ್ ಇಲ್ಲಿ ಎಕ್ಸಿಬಿಷನ್ ಕಮ್ಮಿ ಪ್ರೈಸ್ ಸಿಗುತ್ತೆ. ಫ್ರೆಶ್ ನಲ್ಲ ನಿಮ್ಗೆ ಬೈ 1 get 1 ಸಿಗುತ್ತೆ. ಎಲ್ಲ ಡಿಸ್ಕೌಂಟ್ ಪ್ರೈಸ್ ಇದೆ. ಇವಾಗ ಇನಾಗ್ರೇಷನ್ ಸ್ಟಾರ್ಟ್ ಆಗಿದೆ ಗಾಯ್ಸ್. ಯಾರು ಬಂದಿರೋದು? ಗಾಯ್ಸ್ ಇವಾಗ ಸ್ವಾತಿ ಹೋಗಿ ಆ ಕಡೆ ನಿಂತಿದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಅಣ್ಣವ್ರ ಅಂಗಡಿ ಇನಾಗ್ರೇಷನ್ಗೆ MLA ಅವ್ರು ಬಂದಿದ್ದರು, ಮೈಸೂರಲ್ಲಿರೋರು. ಹಾಗೆ ನೋಡ್ತಾ ಇರ್ಬೋದು ಟೇಪೆಲ್ಲ ಇವಾಗ ಕಟ್ ಮಾಡೋಕೆ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಅಷ್ಟೇ ಅಂತ ಹೇಳ್ತಿದ್ದಾನೆ ಸೂರ್ಯ. ಅವ್ನು ಮಾತಾಡೋದಕ್ಕೇ ವ್ಲಾಗ್ ಮಾಡು ಅಂತ ನನಗೆ ಹೇಳ್ತಾನೆ ಗೈಸ್. ಇವನಂತೂ ಏನು ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು. ಹೆಂಗೆ ಅನ್ಸುತ್ತೆ ಗೊತ್ತಾ? ಅವಾಗ ಎಲ್ಲ ಸರಿನೂ ಇದೇ ಥರ ಮಾಡ್ತಾನೆ ಗೈಸ್. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಒಂದು ವೀಡಿಯೋಗೂ ಹೆಲ್ಪ್ ಮಾಡಲ್ಲ, ಏನು ಇಲ್ಲ. ಆದರೆ ಬೈತಾ ಇರ್ತಾನೆ ನನಗೆ. ಗೈಸ್ ಎಡಿಟ್ ನಾನು ಮಾಡ್ತಿರೋದು ಯೂಟ್ಯೂಬ್ಗೆ, ಹಾಗೆ ಅಪ್ಲೋಡು ನಾನೇ ಮಾಡ್ತಿರೋದು. ಸುಳ್ಳು ಹೇಳ್ತಾನೆ. ಇನ್ಸ್ಟಾಗ್ರಾಮ್ ಒಂದಕ್ಕೆ ಪಾಪ ಅವ್ನು ಎಡಿಟ್ ಮಾಡೋದು, ಅದನ್ನ ಮಾತ್ರ ಸುಳ್ಳು ಹೇಳ್ಬಾರ್ದು. ಇವಾಗ ಫೈನಲಿ ಇವಾಗ ಟೇಪ್ ಎಲ್ಲ ಕಟ್ ಮಾಡಾಯಿತು. ಬಿಡ್ರೆ ನಾವಿಬ್ಬರು ಜಗಳ ಯಾವಾಗಲೂ ಇದ್ದೇ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನಂತೂ ಚೇರ್ ಮೇಲೆ ಹತ್ಬಿಟ್ಟಿದ್ದೆ ಗೈಸ್ ತೋರ್ಸೋದಕ್ಕಂತ. ಸೊ ಇನಾಗ್ರೇಷನ್ ಎಲ್ಲ ಆದಮೇಲೆ ಸೊ ನಾಳೆಯಿಂದ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಗೊತ್ತಲ್ಲ ಎಷ್ಟು ಜನ. ಸೊ ಇವತ್ತಿಂದ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ. 7 o'clock ಏನೋ ಎಕ್ಸಿಬಿಷನ್ ಓಪನ್ ಆಗುತ್ತೆ. ನೀವು ಹೋಗಿ ನೋಡಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಯಾರೆಲ್ಲ ಮೈಸೂರು ದಸರಾಗೆ ಬರ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿ. ನಾನು ಕೂಡ ಈ ಸರಿ ಬರ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮಣ್ಣ ಅಂಗಡಿಗೆ ಯಾರೆಲ್ಲ ವಿಸಿಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೊ ನಾನು ಇದೊಂದಕ್ಕೆ ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಹೋಗಿದ್ದಿದ್ದು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ಥರ ವ್ಲಾಗ್ ಬೇಕು ಅನ್ನೋದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.